ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಎಲ್ಲರಿಗೂ ಶುಭವಾಗಲಿ. ಇವತ್ತಿನ ದಿನದಿಂದ ಪ್ರಾರಂಭಿಸಿ ಅರ್ಥಾತ್ ಯುಗಾದಿ ಪಾಡ್ಯದಿಂದ ಯುಗಾದಿ ಪಾಡ್ಯ ಗುಡಿಪಾಡ್ವ ಇದರಿಂದ ಆರಂಭಿಸಿ 9 ದಿನ ಶ್ರೀರಾಮನವಮಿ ಮಹೋತ್ಸವ ನಡೀತಾ ಇದೆ. ರಾಮನವಮಿ ರಾಮದೇವರ ಪೂಜೆ ಮಾಡೋದು, ರಾಮದೇವರ ಚರಿತ್ರೆ ಕೇಳೋದು, ಎಲ್ಲರಿಗಿಂತ ಇನ್ನು ಸ್ವಲ್ಪ ಮಿಗಿಲಾದದ್ದು ರಾಮನಾಮ ಶಬ್ದಗಳಿಗೆ ಅರ್ಥವನ್ನು ತಿಳಿದುಕೊಳ್ಳೋದು. ಸೊ ರಾಮ ಅಂತ ಯಾಕೆ ಕರೀತಾರೆ, ಆ 2 ಅಕ್ಷರದ ಮಹಿಮೆ ಏನು, ಹೆಂಗೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಆ ರಾಮ ಶಬ್ದ ಬರೋದು ನಮಗೆ ಅನುಸಂಧಾನ ಮಾಡುವಂದು ಹಂಗಂಬುದನ್ನ ನಾವು ಅವಶ್ಯ ತಿಳಿಯಬೇಕಾದ ಒಂದು ಸಮಾಚಾರ. ನಮಗೆ ಒಂದು ಮಹತ್ತಾದ ಉಪಕಾರವನ್ನು ಸತ್ಯಪರಾಯಣ ತೀರ್ಥರು ಅವರು ಮಾಡಿದ್ದಾರೆ. ಏನು ಮಾಡಿದ್ದಾರೆ ಹಂಗಂದ್ರೆ, ರಾಮ ಶಬ್ದಾರ್ಥ ರತ್ನಮಾಲ ಹಂಗಂಬ ಒಂದು ಗ್ರಂಥವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ರಾಮಂಬ ಶಬ್ದಕ್ಕೆ ಅದು ರತ್ನಗಳು, ಆ ರತ್ನಗಳನ್ನು ಮಾಲೆಯಾಗಿ ಮಾಡಿಕೊಡ್ತಾನೆ. ನೀವೆಲ್ಲನ್ನ ಅದನ್ನ ಅರ್ಥ ತಿಳ್ಕೊಂಡು ಅದನ್ನ ಧಾರಣ ಮಾಡ್ರಿ, ನಿಮ್ಮ ಮನಸ್ಸಿನಲ್ಲಿ ಚಿಂತನೆ ಮಾಡ್ರಿ ಹಂಗಂತ ಹೇಳಿಟ್ಟು ಅವ್ರು ಬಂದು ನಮಗೆ ದೊಡ್ಡ ಮಹತ್ತಾದ ಒಂದು ಉಪಕಾರವನ್ನು ಮಾಡಿದ್ದಾರೆ. ಅದು ಇಂಥ ಉಪಕಾರ ಅಂತ ಹೇಳಕ್ ಬಿಡಿದು, ಲೆಕ್ಕವೇ ಮಾಡ್ಲಕ್ ಬಿಡಿದು, ಅಂತ ಒಂದು ಉಪಕಾರ. ಇದಕ್ಕ ಈ ಸತ್ಯಪರಾಯಣ ತೀರ್ಥರು ಉತ್ತರಾದಿ ಮಠದವರು ಅವರು ಮಾಡಿದ ಈ ಶಬ್ದಾರ್ಥ ರತ್ನಮಾಳೆಂಬ ಗ್ರಂಥಕ್ಕೆ ಒಬ್ಬರು ಬಂದು ಭೀಮಸೇನ ಸುತ, ಭೀಮಸೇನ ಎಂಬವರ ಮಗ ಬಿ ಕಟ್ಟಿ ಹಂಗಂಬವರು ಒಂದು ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನ ಇಟ್ಕೊಂಡು ನಮ್ಮಲ್ಲಿ ಈ ರಾಮಶಬ್ದಾರ್ಥವನ್ನು ಹಂಚಿಕೊಳ್ತಾರೆ. ಶ್ರೀರಸ್ತು, ಎಲ್ಲರಿಗೂ ಮಂಗಳ ಉಂಟಾಗಲಿ. ಶ್ರೀ ಗುಡ್ಡದ ಲಕ್ಷ್ಮೀ ಅಂಗನಾಥಃ ಪ್ರಸೀದತು. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರಿಯೋ ನಿವಾಸಂ ಸಮುಪಾಸ್ತದೋಷಂ ಗುಣಾಂಬುರಾಸಂ ಸುಜನ ಪ್ರಕಾಶಂ ಶ್ರೀರಂಗನಾಥಂ ಭವಭೀತಿನಾಶಂ ಸಿಂಹಾದಿವಾಸಂ ಪ್ರಣಮಾಮ್ಯಧೀಶಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೀ ಜಗೃಕನ್ಯಾ ಪ್ರವಾಹವತ್. ಅಭ್ರಮಂ ಮಂಗಲಗಿತಂ ಅಜರಂ ವಿಮಲಂ ಸದಾ ಆನಂದ ತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಅಸ್ಮದ್ಗುರು ಸಮಾರಂಭಾಂ ಏಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸತ್ಯ ಸಂತುಷ್ಟ ದುಗ್ಧಾಬ್ದೇಹೇ ಜಾತಃ ಸತ್ಯಪರಾಯಣಃ ಚಿಂತಾಮಣಿಃ ಸದಾ ಭೂಯಾತ್ ಸದಾಂ ಚಿಂತಿತ ಸಿದ್ಧಯೇ. ಸತ್ಯ ಸಂತುಷ್ಟ ದುಗ್ಧಾಬ್ದೇಹೇ, ಸತ್ಯ ಸಂತುಷ್ಟ ತೀರ್ಥರಂತೊಬ್ಬರಿದ್ದರು. ಅಲ್ಲಿಂದ ಹುಟ್ಟಿದವರು ಸತ್ಯಪರಾಯಣರು. ಚಿಂತಾಮಣಿ ಸದಾ ಭೂಯಾತ್ ಸತಾಂ ಚಿಂತಿತ ಸಿದ್ಧಯೇ. ನಮಗೇನು ಸಿದ್ಧಿ ಆಗ್ಬೇಕಂದ್ರೂ ಅವ್ರನ್ನ ಸ್ಮರಣ ಮಾಡಿದ್ರೆ, ಚಿಂತನೆ ಮಾಡಿದ್ರೆ ಸಾಕು
ಚಿಂತಾಮಣಿ ಹೆಂಗೆ ಕೇಳಿದೆಲ್ಲ ಕೊಡೋದು ಅಂತ ನಾವು ಕೇಳಿದೆಲ್ಲ ಅವರು ಅನುಗ್ರಹ ಮಾಡೋರು ಹಾಗಂತ ತಿಳಿಬೇಕು. ಸತ್ಯಾಭಿಜ್ಞಕರಾಬ್ಜೋತ್ತಾನ್ ಪಂಚಾಸದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನವಮಿ ನ್ಯಾಯ ಸುಧಾರಥಾನ್. ವಿಷ್ಣು ವೈಷ್ಣವರ ಸೇವಾರೂಪದಲ್ಲಿ, ಗುರು ಹಿರಿಯರ ಸೇವಾರೂಪದಲ್ಲಿನೂ ಆ ಭಗವಂತ ಮಾಡಿಸಿದ ಸಿ ಭೀಮಗುರು ಪಾದ ಸೇವಾ ಹಂಗಂಬ ಲೇಖನ ಸಂಗ್ರಹಗಳಲ್ಲಿ ಕೃತಿ ಒಂದು ಮಾಡಿ ಅಂತರ್ಗತ ಇದು ಸಸ್ಕಮ ಕುಸುಮ ಅಂತ ಹೇಳಿದ್ದಾರೆ. 6ನೇ ಪುಸ್ತಕ, 6ನೇ ಹೂವು ಅಂತ ಹೇಳಿದ್ದಾರೆ. ಸಮೀರಾ ಬಿ ಕಟ್ಟಿ ಅನ್ನಂಬ ಅವರ ಹೆಸರು. ಶ್ರೀರಾಮಾಯ ನಮಃ. ಪ್ರಾತಸ್ಮರಣೀಯರಾದ ಮಹಾನುಭಾವರಾದ ಶ್ರೀ ಸತ್ಯಪರಾಯಣ ತೀರ್ಥರು ನಮ್ಮೆಲ್ಲರ ಮೇಲಿನ ಕೃಪೆಯಿಂದ ರಾಮ ಅನ್ನೋ ದಿವ್ಯನಾಮದ ಅರ್ಥ ಹಾಗೂ ಅನುಸಂಧಾನಕ್ಕಾಗಿ ಸುಮಾರು 200ಕ್ಕೂ ಹೆಚ್ಚು ಅರ್ಥಗಳನ್ನು ಕರುಣಿಸಿ ತಿಳಿಸಿದ್ದಾರೆ. ಶ್ರೀ ನವರಾತ್ರಿ ಆರಂಭ ಮಾಡೋ ಈ ಶುಭ ಪರ್ವಕಾಲದಲ್ಲಿ ಕುಲಗುರುಗಳು ಎಲ್ಲ ಗುರು ಹಿರಿಯರ ಆ ಮಹಾಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸಿ ಅವರ ಅಂತರ್ಗತ ಶ್ರೀ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀ ರಾಮದೇವರ ಕೃಪೆಯನ್ನು ಯಾಚಿಸಿ, ಗುರು ಸೇವಾ ರೂಪದಲ್ಲಿ ಶ್ರೀ ವಿಷ್ಣು ವೈಷ್ಣವ ಸೇವಾ ರೂಪದಲ್ಲಿ ಶ್ರೀ ಸತ್ಯಪರಾಯಣ ತೀರ್ಥರು ತಿಳಿಸಿಕೊಟ್ಟ ಶ್ರೀ ರಾಮ ಶಬ್ದ ಅರ್ಥದ ಕನ್ನಡ ಅನುವಾದದ ಯಥಾಮತಿ ಒಂದು ಪ್ರಯತ್ನ ಮಾಡಿದ್ದಾನೆ ಅಂತ ಹೇಳ್ತಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಣನೆ ಹಂಗಂಬುದು ಒಂದು ಪ್ರಸಿದ್ಧವಾದ ಮಂತ್ರ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರೋ ಒಂದು ಸ್ತೋತ್ರ. ರಾಮನಾಮದ ಜಪ ವಿಷ್ಣುವಿನ ಸಹಸ್ರನಾಮಗಳ ಜಪಕ್ಕೆ ಅಂತ ಉಚ್ಚಾರಣೆಗೆ ಸಮ, ಇನ್ನು ಸ್ವಲ್ಪ ಮಿಗಿಲಾದದ್ದು ಅಂತ ಸ್ವತಃ ರುದ್ರದೇವರು ಉಮಾದೇವಿಯರಿಗೆ, ಪಾರ್ವತಿ ದೇವಿಯರಿಗೆ ಹೇಳಿದ ಮಾತು. ಪರಮಪೂಜ್ಯ ಶ್ರೀ ಸತ್ಯಾತ್ಮ ತೀರ್ಥರು ತಿಳಿಸಿದಂತೆ ರಾಮ ಅನ್ನೋ 2 ಅಕ್ಷರದ ನಾಮ ಅಂದ್ರೆ ಒಂದು ಮೆಮೊರಿ ಡಿಸ್ಕ್ ಅಂತ ಹೇಳ್ತಾರಲ್ಲ ಕಂಪ್ಯೂಟರ್ಲಿ, ಅಥವಾ ಸ್ಟಿಕ್, ಕೈ ಕಾಲು ಸರಿಯಾಗಿಲ್ಲ ಅಂದವರು ಸ್ಟಿಕ್ ಇಟ್ಟು ನಡೀತಾರೆ, ವಾಕಿಂಗ್ ಸ್ಟಿಕ್ ಅಂತ ಹೇಳ್ತಾರೆ, ಕೈ ಕೋಲು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇದ್ದ ಹಾಗೆ ಅಂತ ಹೇಳ್ತಾರೆ. ಮೆಮೊರಿ ಡಿಸ್ಕು ಅಥವಾ ಒಂದು ಕೈ ಕೋಲಾಂಗನು ಇದು ಇದೆ ಹಂಗಂತ ಹೇಳ್ತಾರೆ. ಯಾವುದು? ಈ ರಾಮನಾಮ ಎಂಬ 2 ಅಕ್ಷರದ ಶಬ್ದ. ಹೇಗೆ ಎಷ್ಟೋ ಸೈಜ್ನಲ್ಲಿ ಇನ್ಫಾರ್ಮೇಶನ್ ಡೇಟಾ ಒಂದು ಪುಟ್ಟ ಸಿಡಿ ಅಥವಾ ಮೆಮೊರಿ ಚಿಪ್ಪಿನಲ್ಲಿ ಸ್ಟೋರ್ ಮಾಡಬಹುದು, ಅದೇ ರೀತಿ ರಾಮ ಅನ್ನೋ 2 ಅಕ್ಷರದ ನಾಮಗಳಲ್ಲಿ ಭಗವಂತನ ಅನೇಕ ಮಹಿಮೆಗಳ ಗುಣಗಳ ಇನ್ಫಾರ್ಮೇಶನ್ ಸ್ಟೋರ್ ಆಗಿದೆ. ಪರಮ ತಾರಕವಾದ ರಾಮ ಮಂತ್ರ ಎಂಬುದು ತಾರಕ ಮಂತ್ರ ಅಂತ ಹೇಳಿದ್ದಾರೆ. ಪರಮ ತಾರಕವಾದ ರಾಮ ಅನ್ನೋ ನಾಮದ ಅನೇಕ ಅರ್ಥಗಳನ್ನು ಶ್ರೀಮದ್ ಆಚಾರ್ಯರೇ ಮೊದಲು ಮಾಡಿ ಅನೇಕ ಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ರಾಮನಾಮದ ಅನೇಕ ಅರ್ಥಗಳನ್ನು ತಿಳಿಸಿಕೊಟ್ಟ ಅಗ್ರೇಸರ ಸಾಲಿನಲ್ಲಿ ಬರುವವರು ಮಹಾ ತಪಸ್ವಿಗಳು, ಮಹಾನುಭಾವರಾದ ಪ್ರಾತಸ್ಮರಣೀಯರಾದ ಶ್ರೀ ಸತ್ಯಪರಾಯಣ ತೀರ್ಥರು. ಕೆಲವು ಯತಿಗಳನ್ನೆಲ್ಲ ಪ್ರಾತಸ್ಮರಣೀಯರು ಅಂತ ಹೇಳ್ತೇವೆ. ಬೆಳಿಗ್ಗೆ ಎದ್ದು ಅವ್ರನ್ನ ಸ್ಮರಣ ಮಾಡಿದ್ರೆ ಸಾಕು, ಏನು ಇಷ್ಟಾರ್ಥಗಳಿದೆಯೋ ಎಲ್ಲದನ್ನು ಪೂರೈಸ್ತಾರೆ. ಅದಕ್ಕೋಸ್ಕರ ಪ್ರಾತಸ್ಮರಣೀಯರಾದವರು ಹಂಗಂತ ಕೆಲ ಯತಿಗಳೆಲ್ಲ ಇರ್ತಾರೆ. ಎಲ್ಲ ಯತಿಗಳನ್ನು ಸ್ಮರಣೀಯರೇ, ಅಲ್ಲಿ ಒಂದು ಸಂಶಯ ಬೇಡ.
ಪರಮಪೂಜ್ಯ ಶ್ರೀ ಸತ್ಯಪ್ರಮೋದ ತೀರ್ಥರು ರಾಮಶಬ್ದಕ್ಕೆ ನೂರಾರು ಅರ್ಥಗಳನ್ನು ತಮ್ಮ ಅಮೃತವಾಣಿಯಲ್ಲಿ ಹೇಳಿದ್ದು ನಾವು ಕೇಳಿದ್ದೇವೆ. ಅದೇ ರೀತಿ ಶ್ರೀ ಸತ್ಯಪ್ರಮೋದ ತೀರ್ಥರ ಕರಕಮಲ ಸಂಜಾತರಾದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಮತ್ ಚರಣರು ಬೆಂಗಳೂರಿನ ಕೋಟಿ ಹೈಸ್ಕೂಲ್ನಲ್ಲಿ ಪ್ರತಿ ವರ್ಷ ನಡೆಯುವ ರಾಮಾಯಣ ಪ್ರವಚನಗಳಲ್ಲಿ ಮತ್ತು ಇನ್ನು ಅನೇಕ ಪ್ರವಚನಗಳಲ್ಲಿ ಅಮೃತತ್ವಪ್ರದವಾದ ರಾಮನಾಮದ ಅರ್ಥದ ಅಮೃತ ಉಪದೇಶವನ್ನು ಮಾಡಿದ್ದಾರೆ. ಇದರ ಯಥಾಮತಿ ಸ್ಮರಣೆ ಈ ಅತ್ಯಲ್ಪ ಸೇವೆ ಹಂಗಂತ ಹೇಳಿದ್ದಾರೆ. ಆ ಉಪನ್ಯಾಸನೆಲ್ಲ ಕೇಳಿದ್ರಿಂದ ಈ ಸೇವೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಪಂಡಿತರಾಜ ಪೂಜ್ಯ ಶ್ರೀ ಬಾಳಗಾರು ರುಚಿರಾಚಾರ್ಯರು ಶ್ರೀ ಸತ್ಯಪರಾಯಣ ತೀರ್ಥರಿಂದ ರಚಿತವಾದ ರಾಮನಾಮ ಅಷ್ಟೋತ್ತರ ಮಾಳಾ ಗ್ರಂಥದ ಕನ್ನಡ ಅನುವಾದ ಈಗಾಗಲೇ ಮಾಡಿ ನಮಗೆ ಅನಂತ ಉಪಕಾರ ಮಾಡಿದ್ದಾರೆ. ಅವರಿಗೆ ಯಾವತ್ತೂ ಚಿರಋಣಿ. ಅನಂತ ಧನ್ಯಾತ್ಮಪೂರ್ವಕ ಅನೇಕ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಗ್ರಂಥ ವಿಸ್ತಾರದ ಭಯದಿಂದ ಕೆಲವು ಕಡೆ ಸಂಕ್ಷಿಪ್ತವಾಗಿ ನಮಗೆ ಎಷ್ಟು ಅವಶ್ಯವೋ ಅಷ್ಟು ತಿಳಿಸಿದ್ದಾರೆ. ಅವರು ಹೇಳಿದ್ದನ್ನೇ ಉಪಜೀವಿಸಿಕೊಂಡು ಅವರು ಹೇಳಿದ್ದನ್ನೇ ಸ್ವಲ್ಪ ವಿಸ್ತರಿಸಿ ಮಾತ್ರ ಇಲ್ಲಿ ಹೇಳಿದ್ದೇನೆ ಹಂಗಂತ ತಿಳಿಸ್ತಾರೆ. ಶ್ರೀರಾಮಾಯ ನಮಃ. ಇದು ಮೊದಲ ಅರ್ಥ ಏನು ನೋಡೋಣ. ಭಕ್ತಾನಾಂ ರಂ ರಂ ಅಂದ್ರ ಆನಂದಂ, ಅಂ ಇತಿ ರಾಮಃ. ಆಮಯತಿ ಹಂಗಂದ್ರೆ ಗಮಯತಿ, ಹೋಗೋದು ಬರೋದು. ಇತಿ ಭಕ್ತ ಆನಂದ ಪ್ರದಾಯಕ. ರಮತೆ ಇತಿ ರಮಣತ್ವ ಹಂಗಂದ್ರೆ ಆನಂದ ಅಂತ ಅರ್ಥ, ಭೋಗ ಮಾಡೋದು ಅಂತ ಅರ್ಥ, ಎಂಜಾಯ್ ಮಾಡೋದು ಅಂತ ಅರ್ಥ. ಆಮಯತಿ ಗಮಯತಿ, ಆಮಯತಿ ಗಮಯತಿ ಅಂದ್ರೆ ತಂದು ಕೊಡ್ತಾನೆ. ಆದ್ದರಿಂದ ರಾಮ ಅರ್ಥಾತ್ ಹೆಂಗ ಅರ್ಥ ಮಾಡಬೇಕು? ರಾಮ ಭಕ್ತರಿಗೆ ಆನಂದ ಪ್ರದಾಯಕ ಅಂತ ಅರ್ಥ ತಿಳಿಬೇಕು. ಇಲ್ಲಿ ರಾಮ ಶಬ್ದದಿಂದ ಆನಂದವನ್ನು ನೀಡುವವನು ಅಂತ ಅಷ್ಟೇ ಅರ್ಥ ಬರ್ತದೆ. ಆದ್ರೆ ಭಕ್ತರಿಗೆ ಎಂಬುದು ಅನುಗುಣವಾದ್ದರಿಂದ ಅದನ್ನ ಭಕ್ತರಿಗೆ ಎಂಬುದು ಪದವನ್ನು ಸೇರಿಸಿದ್ದಾರೆ. ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಯತ್ರ ಆಣವಸರೋ ಅಜನ್ಯತ್ರ ಪದಂ ತತ್ರ ಪ್ರತಿಷ್ಠಿತಂ. ಪರಿಪೂರ್ಣವಾದ ಅರ್ಥದ ಜ್ಞಾನಕ್ಕಾಗಿ ಎಲ್ಲಿ ಅವಶ್ಯಕತೆ ಇದೆಯೋ ಅವಶ್ಯಕವಾದ ಅನುಗುಣವಾದ ಪದಗಳನ್ನು ಸೇರಿಸೋದು ಶಾಸ್ತ್ರದಲ್ಲಿ ಇರೋ ಪದ್ಧತಿ. ಮುಂದಿನ ಅರ್ಥಗಳಲ್ಲಿ ಕೂಡ ಇದೇ ಪದ್ಧತಿಯನ್ನು ಅನುಸಾರ ಮಾಡಿದ್ದಾರೆ, ಹಂಗಂತ ತಿಳಿಸಿದ್ದಾರೆ. ಆದ್ರಿಂದ ಇಲ್ಲಿ ರಾಮ ಅಂದ್ರೆ ಆನಂದವನ್ನು ನೀಡುವವನು ಅಂತ ಅರ್ಥ. ಯಾರಿಗೆ ಆನಂದವನ್ನು ನೀಡುವವನು ಅಂತ ಒಂದು ಪ್ರಶ್ನೆ ಬರೋದ್ರೆ, ಒಂದು ಪ್ರಶ್ನೆ ಮಾಡಿದ್ರೆ ಬಂದ್ರೆ ಭಕ್ತಾನಾಂ ಭಕ್ತರಿಗೆ ಅನ್ನೋ ಅಂತ ಇಲ್ಲಿ ಅರ್ಥಕ್ಕೆ ಅನುಗುಣವಾಗಿ ಅಧ್ಯಾಹಾರ ಮಾಡಿಕೊಂಡಿದ್ದಾರೆ. ಒಟ್ಟು ತಾತ್ಪರ್ಯ ಭಕ್ತರಿಗೆ ಆನಂದವನ್ನು ಕೊಡುವವನು, ಆದ್ದರಿಂದ ರಾಮ. ಇಂಥ ಶ್ರೀರಾಮನ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ. ಶ್ರೀರಾಮಾಯ ನಮಃ. ಎರಡನೇ ಅರ್ಥ ನೋಡೋಣ. ರಾಮ ರಾಮ ರಾಕ್ಷಸ ವಂಚನ ಕ್ಷಮ ಸ್ತ್ರೀ ರೂಪಿಣಿ. ರಾಮ ಹಂಗಂದ್ರೆ ಅದು ಮ್ಯಾಸ್ಕುಲಿನ್ ಜೆಂಡರ್, ರಾಮ ಹಂಗಂದ್ರೆ ಫೆಮಿನಿನ್ ಜೆಂಡರ್. ರಾಕ್ಷಸ ವಂಚನ ಕ್ಷಮಾ ಸ್ತ್ರೀ ರೂಪಿಣಿ. ರಾಮ ಅಸ್ಯ ಅಸ್ತಿ ಇತಿ ಅರ್ಥ. ಆದ್ ಅಚ್ಚ ಹಂಗಂತ ಒಂದು ಗ್ರಾಮರ್. ಅದು ಬೇಡ. ರಾಮ ಅಂದ್ರೆ ಸಂತೋಷ, ಆನಂದದಾಯಕ ಅಂತ ಒಂದನೇ ಅರ್ಥದಲ್ಲಿ, ಮೊದಲನೇ ಅರ್ಥದಲ್ಲಿ ಹೇಳಿದ್ದನ್ನು ನಾವು ನೋಡಿದೆವು. ರಾಮ ಇದರ ಸ್ತ್ರೀಲಿಂಗ ಪ್ರಯೋಗ ರಾಮ. ರಾಕ್ಷಸರ ವಂಚನೆಯ ವಿಷಯದಲ್ಲಿ ಚತುರ, ಸಮರ್ಥವಾದ, ಒಳ್ಳೆ ಟ್ಯಾಲೆಂಟ್, ಸಮರ್ಥವಾದ
ಸ್ತ್ರೀ ರೂಪ. ರಾಮ ಅರ್ಥಾತ್ ಹಂಗಂದ್ರೆ ಮೋಹಿನಿ ರೂಪ. ರಾಮ ಅಸ್ಯ ಅಸ್ತಿ ಇತಿ ರಾಮ. ಇಂತಹ ಸ್ತ್ರೀ ರೂಪವಾದ ಮೋಹಿನಿ ರೂಪ ಯಾರಲ್ಲಿ ಇದೆಯೋ ಅವನು ರಾಮ. ಪರಮಾತ್ಮನಿಗೆ ಅನೇಕ ಸ್ತ್ರೀ ರೂಪಗಳು ಇದ್ದರೂ ಮೋಹಿನಿ ರೂಪ ಯಾರಲ್ಲಿ ಇದೆ ಅಂತಲೇ ವಿವಕ್ಷಿತ ಅರ್ಥ ಯಾಕೆ ಹಂಗಂದ್ರೆ ಪ್ರಶ್ನೆ ಬರಬಹುದು. ಹಂಗ ಬಂದು ಅಂದ್ರೆ ಅರ್ಸ್ ಹಂಗಂತ ಇಲ್ಲಿ ಹೇಳಿದ್ದಾರೆ. ಹಂಗಂದ್ರೆ ಏನು? ಜ್ಞಾನಿಗಳಲ್ಲಿ ಅರ್ಥಾತ್ ಋಷಿಗಳಲ್ಲಿ ಪ್ರಸಿದ್ಧಿ ಇರುವಂತಹದ್ದು ಅಂತ. ಹೀಗಾಗಿ ಮೋಹಿನಿ ರೂಪ ಇಲ್ಲಿ ವಿವಕ್ಷಿತ ಅಂತ ಒಂದು ಅರ್ಥ, ಇದು ಒಂದು. ಇನ್ನು ರಾಮದೇವರು ಸೀತಾದೇವಿಯರ ವಿಯೋಗದಿಂದ ದುಃಖಪಟ್ಟರು ಅಂತ ಎಲ್ಲ ಹೇಳ್ತಾರೆ. ಇದು ಕೇವಲ ಅಸುರ ಮೋಹನಕ್ಕಾಗಿ ಮಾತ್ರವೇ ನಾಟಕ ಮಾಡಿದ ನಾಟಕ ಅಷ್ಟೇ. ಯಾಕಂದ್ರೆ ಅದ್ಭುತವಾದ ಆನಂದದಾಯಕವಾದ ಸ್ತ್ರೀರೂಪವಾದ ಮೋಹಿನಿ ರೂಪವೇ ತನ್ನಲ್ಲಿ ಇರಬೇಕಾದರೆ ಸೀತಾ ವಿಯೋಗದಿಂದ ದುಃಖ ಅನ್ನೋದು ಕೇವಲ ಅಸುರ ಜನರ ಮೋಹನಕ್ಕಾಗಿ ಅನ್ನೋ ತತ್ವ ಸೂಚಿತವಾಗಿ ಇದೆ. ದೈತ್ಯ ವಂಚಕವಾದ ಮೋಹಿನಿ ಸ್ತ್ರೀರೂಪ ರಾಮ ಯಾರಲ್ಲಿ ಇದೆಯೋ ಅವನು ರಾಮ. ಇಂಥ ಶ್ರೀರಾಮನ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ. ಶ್ರೀರಾಮಾಯ ನಮಃ. ಮೂರನೇ ಅರ್ಥ ರಸ್ಯ ರಮಣಾರ್ಥಕತ್ವಾತ್ ಅಕಾರಸ್ಯ ವಿರುದ್ಧ ಅರ್ಥಕತ್ವಾತ್ ರಾಹ ರಮಣ ವಿರುದ್ಧಂ ಅರಮಣಂ ದುಃಖಮಿತಿ ಅರ್ಥ. ರಮಣ ಹಂಗಂದ್ರೆ ಸಂತೋಷ, ಅರಮಣ ಅಂದ್ರೆ ದುಃಖ ಎಂಬೋ ಅರ್ಥ ಇಲ್ಲಿ ಬರ್ತದೆ. ಅಕಾರಸ್ಯ ವಿರುದ್ಧತ್ವಾತ್ ತತ್ ರಾಕ್ಷಸಾದಿ ಅಸಜ್ಜನಾನಾಂ ಅಮ್ಯತಿ ಆಮಯತಿ ಗಮಯತಿ ಇತಿ ವಾ ರಾಮಃ. ರಕಾರಕ್ಕೆ ರಮಣಾರ್ಥಕ ಆನಂದ ಸುಖ ಅನ್ನೋ ಅರ್ಥ, ಅಕಾರ ವಿರುದ್ಧ ಅರ್ಥಕವನ್ನು ಸೂಚಿಸುತ್ತದೆ ಅಂತ ತಿಳಿಸಿದ್ದಾರೆ. ಆದ್ದರಿಂದ ರ ಅಂದ್ರೆ ರಮಣತ್ವ ಸುಖ, ಅಕಾರ ಇದ್ದರೆ ವೃದ್ಧಾರ್ಥವನ್ನು ಸೂಚಿಸುತ್ತ. ಅರ್ಥಾತ್ ಅರಮಣತ್ವ ಅಂದ್ರೆ ದುಃಖ, ರಮಣತ್ವ ಅಂದ್ರೆ ಸಂತೋಷ ಸುಖ, ಅರಮಣತ್ವ ಅಂದ್ರೆ ಅದಕ್ಕೆ ಆಪೋಸಿಟ್ ದುಃಖ. ಅರಮಣತ್ವ ದುಃಖ. ಇದನ್ನು ರಾಕ್ಷಸಾದಿ ಅಸಜ್ಜನಾನಾಂ ರಾಕ್ಷಸಾದಿಗಳಿಗೆ ಅಸಜ್ಜನರಿಗೆ ಅಮಿತಿ ಆಯಂ ಇತಿ ಗಮಯತಿ ಇತಿ ವಾ ರಾಮಃ ನೀಡುತ್ತಾನೆ ಅಂದ್ರೆ ತಂದು ಕೊಡುತ್ತಾನೆ. ಆದ್ದರಿಂದ ರಾಮಗ ಅಂತ ಒಟ್ಟು ಅರ್ಥ. ಸಜ್ಜನರಾದವರಿಗೆ ಅರ್ಥಾತ್ ಭಕ್ತರಿಗೆ ಆನಂದವನ್ನು ಕೊಡುತ್ತಾನೆ. ಆದ್ದರಿಂದ ರಾಮ ಅಂತ ಮೊದಲನೇ ಅರ್ಥದಲ್ಲಿ ಹೇಳಿದ್ದರು. ಈಗ ಅದೇ ರಾಮ ಅಭಕ್ತರಿಗೆ ಅಸಜ್ಜನರಿಗೆ ದುಃಖ ಕೊಡ್ತಾನ. ಯಾರು ಕೊಡ್ತಾನ? ಅಭಕ್ತರಿಗೆ. ಭಕ್ತಿಯೇ ಇಲ್ಲಂಗ ಜನ್ಮ ಅಂದ್ರೆ ಸಾಲವೇ ಅಂತ ಒಂದು ಮಾಡಿದ್ರೆ ಅವರಿಗೆ, ಅಸಜ್ಜನರಿಗೆ, ಒಳ್ಳೆಯವರು ಇಲ್ಲಂಗದವ್ರಿಗೆ, ಕೆಟ್ಟದೇ ಚಿಂತನೆ ಮಾಡ್ತಾರ ಅವ್ರಿಗೆ ದುಃಖವನ್ನು ಕೊಡುತ್ತಾನೆ ಅನ್ನೋ ಅರ್ಥ ಬರ್ತ ಹಂಗಂತ ತೋರಿಸಿಕೊಟ್ಟಿದ್ದಾರೆ ಶ್ರೀ ಸತ್ಯಪರಾಯಣ ತೀರ್ಥರು. ಇಲ್ಲಿ ರಾಕ್ಷಸಾದಿ ಅಸಜ್ಜನಾಣಂ ಅಂತ ಹೇಳಿದ್ದಾರೆ. ಎಲ್ಲಾ ರಾಕ್ಷಸರಿಗೂ ದುಃಖ ನೀಡೋದಿಲ್ಲ, ಕೇವಲ ಅಸಜ್ಜನರಿಗೆ ಮಾತ್ರ ನೀಡುತ್ತಾನ ಅಂತ ತಿಳಿಯಬೇಕು. ಎಲ್ಲಾ ರಾಕ್ಷಸರು ದುಃಖ ಕೊಡೋದಿಲ್ಲ. ಏನು ವಿಚಿತ್ರ ಹೇಳ್ತ್ರಿ ಹಂಗಂದ್ರೆ, ಪ್ರಹ್ಲಾದ ರಾಜರನ್ನು ಆ ರಾಕ್ಷಸ ವಂಶದಲ್ಲಿ ಕುಲದಲ್ಲಿ ಬಂದವರು ತಾನೆ. ಪ್ರಹ್ಲಾದ ರಾಜರು, ಬಲಿಚಕ್ರವರ್ತಿ, ವಿಭೀಷಣ, ರಾವಣನೋಡ ತಮ್ಮ ವಿಭೀಷಣ ಮೊದಲಾದ ಇವರೆಲ್ಲರೂ ರಾಕ್ಷಸಾದಿಗಳಲ್ಲಿಯೇ ಸೇರ್ತಾರೆ. ಆದರೆ ಭಕ್ತರು, ಸಜ್ಜನರು ಅಲ್ಲಿ ಏನ್ ಹೇಳಿದ್ದಾರೆ? ಅಸಜ್ಜನಾಣ ಅಂತ ಹೇಳಿದ್ದಾರೆ. ಯಾರು ಕೆಟ್ಟವರು ಅಂತರ್ಗತಾನ ಇದು ಮಾಡುವ ಕೊಟ್ಟು ದುಃಖವನ್ನು ಕೊಡುವೆ ಅಂತ ಹೇಳ್ತಾರೆ. ಇವರ ಪಾಳಿಗೆ ಅವನು ಆನಂದವನ್ನು ಕೊಡುವ ರಾಮನೇ.
ಉಳಿದ ರಾಕ್ಷಸರು ಅಸಜ್ಜನರ ಪಾಲಿಗೆ ದುಃಖವನ್ನು ಕೊಡತಕ್ಕ ರಾಮನು. ಅಸಜ್ಜನರಿಗೆ ದುಃಖದಾಯಕ ಅಂತ ಹೇಳಿದರಲ್ಲಿ ಮುಖ್ಯ ತಾತ್ಪರ್ಯ ಇಲ್ಲಿ ಏನಂದ್ರೆ, ಹಂಗಾದ್ರೆ ಅಸಜ್ಜರಾಣಂ ಅಂತ ಇಷ್ಟೇ ಹೇಳಬಹುದಾಗಿ ಆಗಿತ್ತಲ್ಲ. ಅಂದ್ರೆ ರಾಕ್ಷಸರು, ದೈತ್ಯರು ಇತ್ಯಾದಿಗಳಲ್ಲಿ ಅಸಜ್ಜನರು ಜಾಸ್ತಿ, ಅಧಿಕ, ಜಾಸ್ತಿಯಿಂದ ಅಧಿಕ. ಆದ್ದರಿಂದ ರಾಕ್ಷಸಾದಿ ಅನ್ನೋ ವಿಶೇಷಣವನ್ನು ಈ ಪದ ಪ್ರಯೋಗವನ್ನು ಮಾಡಿದ್ದಾರೆ. ಹೀಗಾಗಿ ರಾಕ್ಷಸಾದಿ ಅನ್ನೋ ಪ್ರಯೋಗ ಯುಕ್ತವಾಗಿಯೇ ಇದೆ ಅಂತ ನಾವು ತಿಳಿಯಬೇಕು. ಅದು ಮಾತ್ರ ನಂಗ ಒಟ್ಟಿನಲ್ಲಿ ಇದರ ತಾತ್ಪರ್ಯ, ಮೂರನೇ ಅರ್ಥ ತಾತ್ಪರ್ಯ ಏನು ಅಂದ್ರೆ, ಭಕ್ತರಿಗೆ ಸಜ್ಜನರಿಗೆ ಆನಂದವನ್ನು ಕೊಡ್ತಾನೆ, ಆದ್ದರಿಂದಲೂ ರಾಮ. ರಾಕ್ಷಸಾದಿ ಅಸಜ್ಜನರಿಗೆ ದುಃಖವನ್ನು ಕೊಡುತ್ತಾನೆ, ಆದ್ದರಿಂದಲೂ ರಾಮ. ಹಂಗಂತಲ್ಲಿ ಸತ್ಯಧರ್ಮ ತೀರ್ಥರು, ಸತ್ಯಪ್ರಾಣ ತೀರ್ಥರು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಅವನು ರಾಮ ಅಂತ ಕೊಟ್ಟಿದ್ದಾರೆ. ಶ್ರೀರಾಮಾಯ ನಮಃ. ನಾಲ್ಕನೇ ಇದು ಅರ್ಥ, ರೀಂಗ್. ರೀಂಗ್ ಹಂಗಂದ್ರೆ ಕ್ಷಯ ಇತಿ ಧಾತೋ ಕ್ಷಯಂ ವದನ್ ರೇಫೋ ಅಪಿ ಅಭಾವ ವಾಚ್ಯಕಾರ ಸಮಾನಾರ್ಥಕ. ಅಭಾವ ವಾಚ್ಯಕಾರಸ್ಯ ಹಿ ಅರ್ಥೇ ರೇಫಃ ಸ್ವಯಂ ವದನ್ ಇತಿ ಐತ್ರೇಯ ಭಾಷ್ಯೋಕ್ತೇ. ಐತ್ರೇಯ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಅದನ್ನ ತಿಳಿಸಿದ್ದಾರೆ. ರಹ ಸಮಸ್ತ ದೋಷ ವರ್ಜಿತ. ಆದಿಕ್ಯ ವಕ್ತೃತ ಅಕಾರಸ್ಯ ಇತಿ ಐತರೇಯ ಭಾಷ್ಯ ಉಕ್ತೇ. ಐತರೇಯ ಭಾಷ್ಯದಲ್ಲಿ ಉಕ್ತವಾಗಿ ಹೇಳಿದ್ದಾರೆ. ಅಹ ಸರ್ವ ಅಧಿಕ ಮಹಾ ಜ್ಞಾನರೂಪ. ಅದರಿಂದ ರಾಮ. ಮಾಂಗ್ ಮಾಣೆ ಅಸ್ಮಾತ್ ಕರ್ತರಿ ಡಪ್ ಪ್ರತ್ಯಯೇ ಟಿ ಲೋಪೆ ಮ ಇತಿ ರೂಪಂ. ಇದು ತುಂಬಾ ಡೀಪ್ ಗ್ರಾಮರ್ ಬೇಕಾದ್ರೆ. ರಸ್ವಾಸೌ ಅಶ್ಚಾಸೌ ಮಶ್ಚಾಸೌ ರಾಮಃ. ರಿಂಗ್ ಹಂಗಂದ್ರೆ ಕ್ಷಯ ಇತಿ ಧಾತೋ. ರಿಂಗ್ ಕ್ಷಯ ಅನ್ನೋ ಧಾತುವಿನಿಂದ ನಿಷ್ಪನ್ನವಾಗಿದ್ದು. ಕ್ಷಯ ಹಂಗಂದ್ರೆ ವ್ಯಯ, ವೇಸ್ಟ್, ನಾಶ ಅನ್ನೋ ಅರ್ಥವನ್ನು ರೇಫ ಅಂದ್ರೆ ರಕಾರ ಕೂಡುತ್ತದೆ. ಕ್ಷಯಂ ವದನ್ ರೇಪೋಪಿ ಅಭಾವ ವಾಚ್ಯಕಾರ ಸಮಾನಾರ್ಥಕ. ಕ್ಷಯ ಅಂದ್ರೆ ನಾಶ ಅಂತ ಹೇಳೋ ರೇಪ ಅರ್ಥಾತ್ ರಕಾರ ಅಭಾವ ವಾಚಕರು ಆಗಿದೆ. ಅರ್ಥಾತ್ ರಕಾರ ಇದು ಅಭಾವ, ಇಲ್ಲದೇ ಇರೋದು, ಇಲ್ಲದೇ ಇರುವಿಕೆ ಅನ್ನೋ ಅರ್ಥವಾಚಕ. ಇದು ಹೇಗೆ ಹೇಳ್ತೀರಿ ಹಂಗಂದ್ರೆ, ಅಭಾವ ವಾಚ್ಯಕಾರಸ್ಯ ಹಿ ಅರ್ಥೇ ರೇಫಃ ಕ್ಷಯಂ ವದನ್ ಅಂತ ಐತರೇಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದನ್ನು ಇಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರು ನಾರಾಯಣ ಶಬ್ದದಲ್ಲಿರುವ ರಾ ಅನ್ನೋ ಅಕ್ಷರದಲ್ಲಿನ ರಕಾರ ಪ್ಲಸ್ ಅಕಾರಕ್ಕೆ ಅರ್ಥ ಹೇಳಿದ ವಿಷಯ ಇದು. ಅಕಾರಕ್ಕೆ ವ್ಯಾಖ್ಯಾನ ಮಾಡಬೇಕಾದರೆ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ ಇದನ್ನ. ಕ್ಷಯ ನಾಶ ಅನ್ನೋ ಅರ್ಥ ಹೇಳುವ ರಕಾರವು ಅಕಾರ ಹೇಳುವ ಅಭಾವವಾಚಿ ಅರ್ಥವನ್ನೇ ಹೇಳುತ್ತದೆ ಅಂತ ಅಭಿಪ್ರಾಯ. ಅಂದ್ರೆ ಎಲ್ಲಾ ದೋಷಗಳ ಅಭಾವ ಸೂಚಕ ರಾಮ ಶಬ್ದದಲ್ಲಿ ರಹ ಹಂಗಂದ್ರೆ ಸಮಸ್ತ ದೋಷ ವರ್ಜಿತ. ದೋಷ ವರ್ಜಿತ ನಮ್ಮ ಸೂತ್ರದಲ್ಲಿ ಬರ್ತಾರೆ. ರಕಾರದಿಂದ ಸರ್ವದೋಷ ದೂರ ಅಂತ ಅರ್ಥ ಸಿದ್ಧ ಆಗಿದೆ. ಈಗ ಇದು ರಕಾರದ ಬಗ್ಗೆ ಹೇಳಿದಂಗ ಆಯ್ತು. ಸೋಪಿ ಅಕಾರೇಣ ಸಹಿತೋ ದೀರ್ಘತ್ವಂ ಸಮುಪಾಗತಃ ಹಂಗಂಬೋದು ಮಧ್ವಾಚಾರ್ಯರ ವಾಕ್ಯ. ಏನ್ ಹೇಳ್ತಾರೆ? ಸಹ
ಪ್ಲಸ್ ಅಪಿ ಹಂಗಂದ್ರೆ ಸೋಪಿ. ಹಂಗಂದ್ರ ರಕಾರವು ಅಧಿಕ ಅನ್ನೋ ಅರ್ಥ ಕೊಡುವ ಅಕಾರದೊಡನೆ ಸೇರಿ ರಾ ಅಂತ ದೀರ್ಘ ಆಯಿತು. ಹಂಗಂಬೋದು ಆಚಾರ್ಯರ ಈ ಮಾತಿನ ಅರ್ಥ. ಆದಿಕ್ಯ ಅನ್ನೋ ಅರ್ಥ ಅಕಾರಕ್ಕೆ ಅಂತ ಶ್ರೀಮದ್ ಆಚಾರ್ಯರ ವಾಕ್ಯದಿಂದ ಸಿದ್ಧ ಇದೆ. ಅದಕ್ಕೆ ವಕ್ತೃತ ಅಕಾರಸ್ಯ ಇತಿ ಐತರೇಯ ಭಾಷ್ಯೋಕ್ತೇ ಅಂತ ಇದನ್ನು ಹೇಳಿದ್ದಾರೆ ಇಲ್ಲಿ ಶ್ರೀ ಸತ್ಯಪರಾಯಣ ತೀರ್ಥರು. ಆದ್ದರಿಂದ ಅಕಾರದಿಂದ ಸರ್ವರಿಗಿಂತಲೂ ಅಧಿಕ ಅಂತ ಅರ್ಥ ಸಿದ್ಧ ಆಯಿತು. ಅಹ ಸರ್ವಾಧಿಕ. ಈಗ ರ ಸಮಸ್ತ ದೋಷ ದೂರ, ಅ ಸರ್ವಾಧಿಕ ಅಂದ್ರೆ ಈಗ ರಾಮನಾಮದಲ್ಲಿ ರ ಪ್ಲಸ್ ಆ ಈಕ್ವಲ್ ಟು ರಾ. ಸರ್ವದೋಷ ದೂರನು ಅವನೇ ಆತಾನ, ಸರ್ವೋತ್ತಮನು ಅಂತ ಅರ್ಥ ಸಿದ್ಧ ಇದೆ. ಇನ್ನು ಮಹ ಹಂಗಂದ್ರೆ ಜ್ಞಾನರೂಪ. ಮಾಂಗ್ ಮಾನೆ ಅಸ್ಮಾತ್ ಕರ್ತರಿ ಡ ಪ್ರತ್ಯಯೇ ಟಿ ಲೋಪೆ ಮ ಇತಿ ರೂಪಂ ಹಂಗಂದ್ರೆ ಇಲ್ಲಿ ತಿಳಿಸಿದ್ದಾರೆ. ಮಾಂಗ್ ಮಾನೆ, ಮಾನ ಅಂದ್ರೆ ಪ್ರಮಾಣ. ಪ್ರಮಾಣ ಅಂದ್ರೆ ಯಥಾರ್ಥ ಜ್ಞಾನ. ಆದ್ದರಿಂದ ಕರ್ತರಿ ಪ್ರಯೋಗದಲ್ಲಿ ಡ ಪ್ರತ್ಯಯ ಸೇರಿ ಟಿ ಲೋಪ ಆಗಿ ಈ ಮ ಅನ್ನೋದು ಮ ಅನ್ನೋ ರೂಪವನ್ನು ಪಡಿತದೆ ವ್ಯಾಕರಣ ರೀತಿಯಿಂದ. ಹೀಗಾಗಿ ಮ ಅಂದ್ರೆ ಜ್ಞಾನ ಸ್ವರೂಪಿ ಅಂತ ಅರ್ಥ ಸಿದ್ಧವಾಗುತ್ತೆ. ಒಟ್ಟಿನಲ್ಲಿ ಈಗ ರಾಮ ಅನ್ನೋ ನಾಮವನ್ನು ರಾ ಪ್ಲಸ್ ಆ ಪ್ಲಸ್ ಮ ಹೀಗೆ 3 ಅಕ್ಷರಗಳನ್ನು ಸೇರಿಸಿ ಅರ್ಥ ಮಾಡಬೇಕು. ರಶ್ಚ ಅಸೌ, ಅಶ್ಚ ಅಸೌ, ಮಶ್ಚ ಅಸೌ ರಾಮ. ಏನು ಬ್ಯೂಟಿಫುಲ್ ವರ್ಣನೆ ಮಾಡ್ತಾರೆ ನೋಡಿ. ರ ಸರ್ವದೋಷ, ಆ ಸರ್ವ ಅಧಿಕ, ಮ ಜ್ಞಾನ ಸ್ವರೂಪಿ. ಒಟ್ಟಿನಲ್ಲಿ ಅರ್ಥ ಸರ್ವದೋಷ ದೂರ, ಸರ್ವೋತ್ತಮ, ಸರ್ವಜ್ಞ ಅನ್ನೋ ಪರಮಾತ್ಮನ 3 ಗುಣಗಳನ್ನು ರಾಮ ಅನ್ನೋ 2 ಅಕ್ಷರಗಳಲ್ಲಿ ಚಿಂತನೆ ಮಾಡುವುದನ್ನು ಶ್ರೀ ಸತ್ಯಪುರಾಣ ತೀರ್ಥರು ತೋರಿಸಿಕೊಟ್ಟಿದ್ದಾರೆ. ಇಂದಿನ ಅರ್ಥಗಳಲ್ಲಿ ಅಸಜ್ಜನರಿಗೆ ದುಃಖ, ಸಜ್ಜನರಿಗೆ ಆನಂದವನ್ನು ಕೊಡುವವನು ರಾಮ ಅಂತ ಅರ್ಥ ಹೇಳಿದ್ರು. ಹಾಗಾದ್ರೆ ಪರಮಾತ್ಮನಲ್ಲಿ ಪಕ್ಷಪಾತ ಮೊದಲಾದ ದೋಷಗಳು ಇದೆಯಾ ಅನ್ನೋ ಪೂರ್ವ ಪಕ್ಷವನ್ನು ಮಾಡಿಕೊಂಡು ಅವನಲ್ಲಿ ವೈಷಮ್ಯ, ನೈರ್ಗುಣ್ಯ ಅನ್ನೋ ದೋಷಗಳು ಇಲ್ಲ, ಅವ ನಿರ್ದೋಷಿ ಅನ್ನೋದನ್ನು ರಾಮ ಶಬ್ದದ ಈ ಅರ್ಥ ಚಿಂತನೆಯಲ್ಲಿ ಹೇಳಿದ್ದಾರೆ ಶ್ರೀ ಸತ್ಯಪರಾಯಣ ತೀರ್ಥರು. ಶ್ರೀ ರಾಮಾಯ ನಮಃ. 5ನೇ ಅರ್ಥ ರಸ್ಯ ಅಂದ್ರೆ ರ ಶಬ್ದ ವಾಚ್ಯಸ್ಯ. ರಶ್ಚ ರಾಮೇ ಅನಿಲ ಇತಿ ವರರುಚಿ. ವರರುಚಿ ಇತ್ತು ಒಂದು ಕವಿ, ಅವರು ಗ್ರಾಮರ್ ಎಲ್ಲ ತಿಳಿದವರು. ರಾಮಸ್ಯ ಬ್ರಹ್ಮ ಪೂಜಿತಸ್ಯ ವೈವಸ್ವತೆ ಇಕ್ಷ್ವಾಕು ಕುಲದೇವಸ್ಯ ಸೀತಾರಾಮಸ್ಯ ಪ್ರಸಾದಾತ್. ಆ ಸಮ್ಯಕ್ ಮಾ ನಿರ್ಮಾಣಂ. ಆ ಸಮ್ಯಕ್ ಅಂದ್ರೆ ಚೆನ್ನಾಗಿ, ಮಾ ನಿರ್ಮಾಣ ಮಾಡಲ್ಪಟ್ಟಿದೆ. ದಶರಥಾತ್ ಕೌಸಲ್ಯಾಯಾಂ ಪ್ರಾದುರ್ಭಾವಃ ಯಸ್ಯ ಸಹ ರಾಮಃ. ದಶರಥನ ದಶೆಯಿಂದ ಕೌಸಲ್ಯಾದೇವಿಯರಲ್ಲಿ ಪ್ರಾದುರ್ಭಾವ ಆದ ಕಾರಣ ಸಹ ರಾಮಃ. ರಾಮ ಅನ್ನೋದರಲ್ಲಿನ ರಕಾರಕ್ಕೆ ರಾಶಬ್ದವಾಚ್ಯನಾದ ರಾಮ ಅಂತ ಅರ್ಥ. ಅದು ಹೇಗೆ ಅನ್ನೋದಕ್ಕೆ ರಶ್ಚ ರಾಮೇ ಅನಿಲ ವ್ಯಾಖ್ಯಾನಿಸ್ತಾರೆ. ರಕಾರಕ್ಕೆ ರಾಮ ಅನಿಲ ಅಂತ ಅರ್ಥ ಎಂದು ವರರುಚಿಯ ವಚನ ಇದೆ ಅಂತ ಇಲ್ಲಿ ಉಲ್ಲೇಖನ ಮಾಡಿದ್ದಾರೆ. ವರರುಚಿ ಒಬ್ಬ ದೊಡ್ಡ ಸಂಸ್ಕೃತ ಪಂಡಿತ. ವಾರ್ತಿಕ ಅಂತ ಪಾಣಿನಿಯ ಅಷ್ಟಾಧ್ಯಾಯಿಗೆ
ವ್ಯಾಖ್ಯಾನ ಬರೆದ ಮಹನೀಯರು ಅವರು. ರಾಮ, ರ ಪ್ಲಸ್ ಆ ಪ್ಲಸ್ ಮ, ಹೀಗೆ ಪದವಿಭಾಗ ಮಾಡಿದ್ದಾರೆ. ಇಲ್ಲಿ ರಾಮ ಅನ್ನೋದರಲ್ಲಿನ ರಕಾರಕ್ಕೆ ರಾಮ ಅಂತ ಅರ್ಥ ಬಂತು. ಈಗ ಮುಂದೆ ಹೇಳ್ತಾ ಇದ್ದಾರೆ, ರಾಮಸ್ಯ ರಕಾರ ವಾಚ್ಯನಾದ ರಾಮಣ ಬ್ರಹ್ಮ ಪೂಜಿತಸ್ಯ ವೈವಸ್ವತ ಇಕ್ಷ್ವಾಕುಗಳ ದೇವಸ್ಯ. ಅದು ಯಾರು ಇಕ್ಷ್ವಾಕುಗಳು ದೇವಸ್ಯ ಅಂತ ಏನರ್ಥ? ಸೀತಾರಾಮಸ್ಯ ಪ್ರಸಾದಾತ್ ಬ್ರಹ್ಮದೇವರಿಂದ ಪೂಜಿತವಾದ ವೈವಸ್ವತ ಮನು ಇಕ್ಷ್ವಾಕು ವಂಶಕ್ಕೆ ಕುಲದೇವತೆಯಾದ ಸೀತಾ ಸಹಿತ ರಾಮದೇವರ ಪ್ರಸಾದದಿಂದ ಆ ಸಮ್ಯಕ್, ಆ ಅಂದ್ರೆ ಸಮ್ಯಕ್, ಸಮ್ಯಕ್ ಅಂದ್ರೆ ಚೆನ್ನಾಗಿ, ಮಾ ನಿರ್ಮಾಣಂ, ಮಾ ಅಂದ್ರೆ ನಿರ್ಮಾಣ ಅಂದ್ರೆ ದಶರಥಾತ್ ಕೌಸಲ್ಯಾಯಾಮ್ ಪ್ರಾದುರ್ಭಾವ, ದಶರಥನಿಂದ ಕೌಸಲ್ಯಾದೇವಿಯರಲ್ಲಿ ಪ್ರಾದುರ್ಭಾವ ಪ್ರಕಟ ಮಾಡಿಕೊಂಡ, ಅವತಾರ ಮಾಡಿದ ಅಂತ ತಿಳಿಬೇಕು. ಯಸ್ಯ ಸಹ, ಯಾರದೋ, ಯಾರು ಪ್ರಕಟವಾದನೋ, ಯಾರು ಅವತಾರ ಮಾಡಿದನೋ ಅವನು ರಾಮ. ಹಾಗಂದ್ರೆ ಏನು? ಪ್ರಕಾರದಿಂದ ವಾಚ್ಯನಾದ ರಾಮನು ಬ್ರಹ್ಮದೇವರಿಂದ ಕರಾರ್ಚಿತವಾದ ವೈವಸ್ವತಮನು ಇಕ್ಷ್ವಾಕು ಕುಲದೇವರಾದ ಶ್ರೀ ಮೂಲ ಸೀತಾ ಸಮೇತ ಶ್ರೀ ಮೂಲರಾಮ ದೇವರ ಪೂಜೆ ಮಾಡಿದ್ದಕ್ಕೆ ಆ ಕುಲದೇವರ ಅನುಗ್ರಹದಿಂದ ಯಾರ ನಿರ್ಮಾಣ ಅರ್ಥಾತ್ ಅವತಾರ ಪ್ರಾದುರ್ಭಾವ ದಶರಥನ ದಶೆಯಿಂದ ಕೌಸಲ್ಯಾದೇವಿಯರಲ್ಲಿ ಆಯಿತು, ಅವನು ರಾಮ ಅಂತ ಅರ್ಥ. ಸತ್ಯಪರಾಯಣ ತೀರ್ಥರು ಆರಾಧ್ಯ ದೈವರು, ಸತ್ಯಪರಾಯಣ ತೀರ್ಥರ ಆರಾಧ್ಯ ದೇವರು ಚತುರ್ಯುಗ ಮೂರ್ತಿ ಚತುರ್ಮುಖ ಬ್ರಹ್ಮ ಕರಾರ್ಚಿತವಾದ ಶ್ರೀ ಮೂಲ ಸೀತಾ ಸಮೇತ ಶ್ರೀ ಮೂಲ ರಾಮದೇವರು. ಈ ರಾಮದೇವರೇ ಇಕ್ಷ್ವಾಕು ಕುಲದೇವರು. ಈ ಪ್ರತಿಮೆಗಳ ಆರಾಧನೆಯೇ ಫಲ. ಪುತ್ರ ಕಾಮೇಷ್ಟಿಯಾಗದ ಫಲವಾಗಿ ರಾಮದೇವರು ದಶರಥ ಕೌಸಲ್ಯಾದೇವಿಯರಲ್ಲಿ ಅವತಾರ ಮಾಡಿದರು. ದಶರಥ ಮಕ್ಕಳೆಲ್ಲ ಅಂತ ಹೇಳಿಟ್ಟು ಪುತ್ರ ಕಾಮೇಷ್ಟಿ ಯಾಗ ಮಾಡಿದರು. ಆ ಪುತ್ರ ಕಾಮೇಷ್ಟಿ ಯಾಗ ಮಾಡಿದ ಫಲವಾಗಿಯೇ ರಾಮದೇವರೇ ಬಂದು ದಶರಥ ಕೌಸಲ್ಯಾದೇವಿಯರಲ್ಲಿ ಅವತಾರ ಮಾಡಿದರು. ಇಕ್ಷ್ವಾಕು ಕುಲ, ಆ ಕುಲದಲ್ಲಿ ಬಂದ ದಶರಥ ಮಹಾರಾಜರ ಕುಲದೇವರು ರಾಮದೇವರ ಅವತಾರ. ಕುಲದೇವರ ಹೆಸರನ್ನೇ ತಮ್ಮಲ್ಲಿ ಅವತಾರ ಮಾಡಿದ ಭಗವಂತನಿಗ ರಾಮ ಅಂತ ಹೆಸರು ಇಟ್ಟಿದ್ದಾರೆ. ಈಗ ನಮ್ಮ ಮನೇಲಿ ಕೂಡ ಮಕ್ಕಳು ಹುಟ್ಟಿತ್ತು ಅಂದ್ರೆ, ಕೂಸು ಹುಟ್ಟಿತ್ತು ಅಂದ್ರೆ 11ನೇ ದಿನ ಪುಣ್ಯಾಚರಣೆ ಮಾಡಿ 5 ಹೆಸರು ಇಡ್ತಾರೆ. 5 ಹೆಸರು ಎಂಬುದು, ಒಂದು ನಕ್ಷತ್ರ ನಾಮ, ಇನ್ನು ಒಂದು ಮಾಸನಾಮ, ಒಂದೊಂದು ತಿಂಗಳಿಗೆ ಒಂದು ನಾಮ ಇದೆ. ನಕ್ಷತ್ರ ನಾಮ, ಮಾಸನಾಮ. ಈ ಅಜ್ಜಂದರು, ಅಪ್ಪ, ಅಪ್ಪನ ಅಪ್ಪ, ಅಜ್ಜ, ಅವರ ಅಪ್ಪ ದೊಡ್ಡಜ್ಜ, ಅಪ್ಪನ ಹೆಸರು ಇಲ್ಲ ದೊಡ್ಡಜ್ಜನ ಹೆಸರು, ಅದು ಹೇಳ್ತಾರೆ. ಅದಕ್ಕೆ ಮೇಲೆ ತಾಯಿ ಮಾತ್ರ ಗುಪ್ತವ ಹೇಳ್ಕೊಳ್ಳಕ್ಕ ಒಂದು ನಾಮ, ಕುಲದೇವರ ಹೆಸರು ಇರ್ತಾರೆ. ಇವಾಗ ನೋಡಿದ್ರೆ ಮಠಕ್ಕೆಲ್ಲ ಸಾರ್ಥ ಮಾಡ್ಲಕ್ಕೆ ಬಂದ ನಿಮ್ಮ ಅಪ್ಪನ ಹೆಸರು ಅಂದ್ರೆ ಅಪ್ಪನ ಹೆಸರು ತಿಳಿದಿದೆ, ಅವರ ತಾತರ ಹೆಸರು ಹೇಳಿದ್ರೆ ತಿಳಿದು ಅಂತಾನ, ಯಜ್ಞಪ್ಪ ತಾನ. ಅಪ್ಪನ ಹೆಸರು ಕೇಳಿದ್ರೆ ತಿಳಿದು ಅಂತಾನ. ಅಮ್ಮನ ಹೆಸರು ತಿಳಿಯೋದು ಅಷ್ಟೇ, ಅಪ್ಪನ ಹೆಸರು ನಂಗೆ ಅಪ್ಪನ ಹೆಸರೇ ತಿಳಿದು ಅಂತಾನ. ಅವರ ಹೆಸರು ಏನು ಅಂದ್ರೆ ಅಜ್ಜಿ ಅಂತ ಹೇಳ್ತಾನ. ಅಜ್ಜಿ ಇಂತಿಯ ಶಾರದಾ ಪಿಂಡ ಉರುಸು ಎಲ್ಲ ಮುಡಿಯೋದು ತಿಳ್ಕೊಬೇಕು, 3 ತಲೆಮಾರು ತಿಳ್ಕೊಬೇಕು. ಅದರಿಂದ ಆ ಒಬ್ಬೊಬ್ಬರ ಮನೆಯಲ್ಲ ಅನ್ನೋದನ್ನು ಕುಲದೇವರು ಒಂದು ಹೆಸರು ಇರೋದು ಅಂತ ಹೆಸರುಗಳೆಲ್ಲ. ಈಗ ಕುಲದೇವರ ಹೆಸರನ್ನೇ ಆ ದಶರಥ ಮಹಾರಾಜ ಬಂದು ರಾಮದೇವರಿಗೆ ರಾಮ ಅಂತ ಇಟ್ಟಿದ್ದಾರೆ. ವಾಸಿಷ್ಠ ರಾಮಾಯಣದಲ್ಲಿ ಬಂದ ಪ್ರಸಿದ್ಧ ವಿಷಯ ಅದು. ಸೀತಾದೇವಿಯರು ಸ್ತೋತ್ರ ಮಾಡಿದ್ದು, ಆ ಎಲ್ಲಾ ಭಾಗವನ್ನು ಸೀತಾದೇವಿಯರು ಮಾಡಿದ ಶ್ರೀ ರಾಮದೇವರ ಸ್ತೋತ್ರವನ್ನು, ಆ ವಾಕ್ಯಗಳನ್ನು ಈ ಸತ್ಯಪರಾಯಣ ತೀರ್ಥರು ಉಲ್ಲೇಖನ ಮಾಡಿದ್ದಾರೆ. ಇಲ್ಲಿ ಸೀತಾದೇವಿಗೆ ವಸಿಷ್ಠ ಋಷಿಗಳು ಹೇಳೋ ಮಾತು ಏನಂದ್ರೆ, ಚಿರಂ ದಶರಥೋ ರಾಜ ಸ್ವಸುರಸ್ತೆ ವರಾನನೆ
ಸಂಪೂಜ್ಯ ತನಯಂ ಲೇಭೆ ದೇವದೇವಂ ರಘೂತ್ತಮಂ ಚಕಾರ ನಾಮ ರಾಮೇತಿ ಜ್ಯೇಷ್ಠಪುತ್ರಸ್ಯ ಭಾಮಿನಿ ಇತಿ ಸೀತಾಯಾಂ ಪ್ರತಿ ವಸಿಷ್ಠವಚನಂ. ವಸಿಷ್ಠರು ಸೀತಾದೇವಿಗೆ ಹೇಳಿದ್ದಾರೆ, ವರಾನನೆ ಅಂದ್ರೆ ಶ್ರೇಷ್ಠ ಮುಖವುಳ್ಳ, ವರ ಅಂದ್ರೆ ಶ್ರೇಷ್ಠ, ಶ್ರೀರಾಮನಾಮ ವರಾನನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋನಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ವರಗಳೇ ಮುಖವಾಗಿ ಇದಂತೆ, ನೀವು ಬೇಡಿಕೆಯಿಂದ ಹಂಗೆ ಅದನ್ನ ತೆಗೆದು ಕೊಟ್ಬಿಡ್ತಾರೆ. ಇಂದ ಪುಡಿ, ಮದುವೆ ಆಗ್ಬೇಕಾ ಇಂದ ಮದುವೆ, ಮಕ್ಕಳು ಆಗ್ಬೇಕಾ ಇಂದ ಮಕ್ಕಳು, ಷಷ್ಠಿ ಮಾಡಿಕೋ ಇಂದ ಅಭಿಮನಸ್ಸು ಮಾಡಿ ಇಂದ ಅಭಿಮನಸ್ಸು ಪ್ರಾಂತಿ, ಪಟ್ಟಾಭಿಷೇಕ ಮಾಡಿಬೇಕಾ ಎಂಬುದು ಅದೇ ಮಾಡಿಕೊ. ಏನು ಕೇಳ್ತೇವೋ ವರ ಆಣನೆ, ಮುಖವೇ ವರಗಳು ತುಂಬಿದೆ. ವರಗಳಿಂದವೇ ಡಿಸೈನ್, ಪೆನ್ಸಿಲ್ ಡ್ರಾ ಮಾಡಿದ್ರೆ ಪೆನ್ಸಿಲ್ ಡ್ರಾಯಿಂಗ್, ಪೆನ್ ಇಂದ ಡ್ರಾಯಿಂಗ್ ಪೆನ್ ಡ್ರಾಯಿಂಗ್, ಸ್ಕೆಚ್ ಇಂದ ಡ್ರಾಯಿಂಗ್ ಸ್ಕೆಚ್ ಡ್ರಾಯಿಂಗ್, ವರಂದಿವೇ ಡ್ರಾ ಮಾಡಿದ್ರೆ ಅದು ವರಾಣನೆ ಅಂತ. ವರಾಣನೆ ಅಂದ್ರೆ ಶ್ರೇಷ್ಠ ಮುಖವುಳ್ಳ ಸೀತಾದೇವಿಯೇ ನಿನ್ನ ಸಸುರ ಅರ್ಥಾತ್ ಮಾವನಾದ ದಶರಥ ರಾಜನು ದೇವದೇವನಾದಂತ ಕುಲದೇವನಾದ ಮೂಲ ರಾಮದೇವರನ್ನು ಬಹಳ ಕಾಲದವರೆಗೆ ಪೂಜಿಸಿ ಪುತ್ರನನ್ನು ಪಡೆದ ತನ್ನ ಜ್ಯೇಷ್ಠ ಮಗನಿಗೆ ಕುಲದೇವರ ಹೆಸರು ರಾಮ ಅಂತಲೇ ನಾಮಕರಣ ಮಾಡಿದ್ದನು. ಒಟ್ಟಿನಲ್ಲಿ ತಾತ್ಪರ್ಯ, ಬ್ರಹ್ಮಕರಾರ್ಚಿತ ಇಕ್ಷ್ವಾಕು ವಂಶಕ್ಕೆ ಕುಲದೇವರಾದ ಯಾವ ರಾಮ ದೇವರ ಅನುಗ್ರಹದಿಂದ ದಶರಥ ಕೌಸಲ್ಯಾದೇವಿಯರಲ್ಲಿ ಚೆನ್ನಾಗಿ ನಿರ್ಮಾಣ ಅರ್ಥಾತ್ ಅವತಾರ ಆಯಿತೋ ಅವನು ರಾಮ ಅಂತ ಬಹಳ ಧಾರ್ಮಿಕ ಹಾಗೂ ಸ್ವಾರಸ್ಯಕರವಾದ ಅರ್ಥವನ್ನು ಹೇಳಿದ್ದಾರೆ ಶ್ರೀ ಸತ್ಯಪರಾಯಣ ತೀರ್ಥರು. ಶ್ರೀರಾಮಾಯ ನಮಃ. 6ನೇ ಅರ್ಥ ರೇ ರೇ ಹಂಗಂದ್ರೆ ಸಮುದ್ರೇ, ಸಾಂತ್ವನೆ, ವರುಣೆ, ಧಾನೆ, ರಕಾರ, ಸಂಪ್ರಕೀರ್ತಿತಃ ಇತಿ ವರರುಚಿ. ವರರುಚಿ ಹೇಳಿದ್ದಾರೆ. ರೇ ಅಂದ್ರೆ ಸಮುದ್ರ ಅಂತ ಹೇಳಿದ್ದಾರೆ. ಸಾಂತ್ವನೆ, ವರುಣೆ, ಧಾನೆ, ರಕಾರ, ಸಂಪ್ರಕೀರ್ತಿ ವರರುಚಿ. ಅತ್ರ ವರುಣಾಭಿಮನ್ಯಮಾನ ಸಮುದ್ರ ವಾಚಕೋ, ವರುಣ ಅಭಿಮನ್ಯಮಾನ ಸಮುದ್ರ ವಾಚಕೋ ರ ಶಬ್ದ. ಸಮ್ಯಕ್ ಮಹಾ ಹಂಗಂದ್ರೆ ಸೇತು ಬಂಧನಂ ಏನ ಸಹ ರಾಮ. ಮಹಾ ಅಂದ್ರೆ ಸೇತು ಬಂಧನಂ. ರಾಮ ಪಾಲಂ ಕಟ್ಟಿದ್ರಲ್ಲ, ರಾಮ ಸೇತು ಕಟ್ಟಿದ್ರಲ್ಲ, ಸಹ ರಾಮ ಬಂಧನೆ ಮಹಾ ಪ್ರಕೀರ್ತಿತಃ ಇತಿ ವರರುಚಿ. ಬಂಧನೆ ಸೇತು ವರರುಚಿ ಅದು ಹೇಳಿದ್ದಾರೆ. ಬಂಧನೆ ಮಹಾ ಪ್ರಕೀರ್ತಿತಃ ಅಂತ. ಭವಿಷ್ಯತ್ ಕಾಲೇ, ಇದು ಮೊದಲಿ ನಡೀಲ, ಭವಿಷ್ಯತ್ತು ಹಿಂದೆ ನಡೆಸೋತಾರ, ಅದರ ಮುಂಚೆನೆ ತಿಳ್ಕೊಂಡು ಆ ಹೆಸರು ನೆಟ್ಟಿದ್ದಾರೆ. ಭವಿಷ್ಯತ್ ಕಾಲೇ ಸಮುದ್ರ ಸೇತು ಬಂಧಕ. ಈ ಅರ್ಥ ಚಿಂತನೆಯಲ್ಲಿ ಕೂಡ ರ ಪ್ಲಸ್ ಆ ಪ್ಲಸ್ ಮ ಹೀಗೆ ನಾಮಶಬ್ದದ ಪದ ವಿಭಾಗ ಮಾಡಿದ್ದಾರೆ. ಸಾಂತ್ವನೆ, ವರುಣೆ, ಧಾನೆ, ರಕಾರ ಅಂತ ವರರುಚಿಯ ವಚನ ಇದೆ. ಹೀಗೆ ಇರೋದ್ರಿಂದ ರ ಅಂದ್ರೆ ಸಮುದ್ರ, ರೇ ಹಂಗಂದ್ರೆ ಸಮುದ್ರೇ, ಸಮುದ್ರದಲ್ಲಿ ಅಂತ ಅರ್ಥ. ಹಂಗಂದ್ರೆ ಅತ್ರ ವರುಣಾಭಿಮನ್ಯಮಾನ ಸಮುದ್ರ ವಾಚಕೋ ರ ಶಬ್ದ. ರ ಅಂದ್ರೆ ವರುಣ ಅಂತ ಅರ್ಥ. ವರರುಚಿಯ ವಚನವೂ ಕೂಡ ಇಲ್ಲಿ ಇದೆ. ಆದ್ದರಿಂದ ಇಲ್ಲಿ ರ ಅಂದ್ರೆ ರಕಾರ ವಾಚ್ಯನಾದ ವರುಣದೇವರಿಂದ ಅಭಿಮನ್ಯವಾದ ಸಮುದ್ರ ಹಂಗಂತ ನಾವು ಅರ್ಥ ತಿಳಿಬೇಕು. ಆದ್ದರಿಂದ ರಂ ಸಮುದ್ರ, ರೇ ಸಮುದ್ರೇ ಸಮುದ್ರದಲ್ಲಿ ಅಂತ ಅರ್ಥ ಬರುತ್ತೆ. ಸಮ್ಯಕ್ ಹಂಗಂದ್ರೆ ಚೆನ್ನಾಗಿ ಹಂಗಂದ್ರೆ ಅರ್ಥ ಬರುತ್ತೆ. ಬಂಧನೆ ಮಹಾ ಪ್ರಕೀರ್ತಿತಃ, ಬಂಧನ ಅನ್ನೋ ಅರ್ಥದಲ್ಲಿ ಮಹಾ ಅಂತ ಪ್ರಸಿದ್ಧಿ ಆಯ್ದಂತೇಳಿಟ್ಟು ವರರುಚಿಗಳು ವಚನ ಇರೋದ್ರಿಂದ ಇಲ್ಲಿ ಮಹಾ ಅಂದ್ರೆ ಬಂಧನ ಅಂತ ಅರ್ಥ ತಿಳಿಬೇಕು. ಒಟ್ಟಿನಲ್ಲಿ ಈಗ ರ ಅಂದ್ರೆ ಸಮುದ್ರ, ಸಮ್ಯಕ್ ಚೆನ್ನಾಗಿ, ಮಹಾ
ಬಂಧನ ಅಂತ ಆಯ್ತು. ಈಗ ಪೂರ್ತಿ ಅರ್ಥ ನೋಡ್ರಿ. ರೇ ಸಮುದ್ರೇ ಆ ಸಮ್ಯಕ್ ಸೇತು ಬಂಧನಂ ಏನ ಸಹ ರಾಮ. ಸಮುದ್ರದಲ್ಲಿ ಚೆನ್ನಾಗಿ ಸೇತು ಬಂಧನ ಯಾರಿಂದ ಆಯ್ತೋ ಅವನು, ಯಾರಿಂದ ಮಾಡಲ್ಪಟ್ಟಿತ್ತೋ ಅವನು ರಾಮ ಅಂತ ಅರ್ಥ. ಭವಿಷ್ಯತ್ ಕಾಲೇ ಸಮುದ್ರಸ್ಯ ಸೇತು ಬಂಧಕ ಅಂತ ಹೇಳಿದ್ದಾರೆ. ಅಂದ್ರೆ ರಾಮ ಅಂತ ನಾಮಕರಣ ಮಾಡುವಾಗಲೇ ಈ ಅರ್ಥವನ್ನು, ಅಂದ್ರೆ ಸಮುದ್ರದಲ್ಲಿ ಸೇತು ಬಂಧಕ ಅನ್ನೋ ಅರ್ಥವನ್ನು ತಲೆಯಲ್ಲಿ ಇಟ್ಟುಕೊಂಡು ನಾಮಕರಣ ಮಾಡಿದ್ದರು ಅಂತ ಅಭಿಪ್ರಾಯ ನಾವು ತಿಳಿಗಬೇಕು. ಒಟ್ಟಿನಲ್ಲಿ ತಾತ್ಪರ್ಯ ವರುಣೇ, ವರುಣದೇವರಿಂದ ಅಭಿಮನ್ಯವಾದ ಸಮುದ್ರದಲ್ಲಿ ಆ ಸಮ್ಯಕ್ ಚೆನ್ನಾಗಿ ಮಹಾ ಸೇತು ಬಂಧನ ಯಾರಿಂದ ಆಯ್ತೋ ಅವನು ರಾಮ. ಇಲ್ಲಿ ವರ್ಣನಿಂದ ಅಭಿಮನ್ಯವಾದ ಸಮುದ್ರ ಅಂತ ಹೇಳಿದ್ದಾರೆ, ಅಲ್ಲಿ ಸೇತು ಬಂಧನವನ್ನು ಯಾರಿಂದ ಆಯ್ತು ಅಂತ ಹೇಳಿದ್ದಾರೆ. ಅಂದ್ರೆ ಈ ಅರ್ಥದಲ್ಲಿ ಸ್ವಾರಸ್ಯ ಏನಂದ್ರೆ, ಅಭಿಮಾನ ಎಲ್ಲಿ ಇದೆಯೋ ಅಲ್ಲಿ ಬಂಧನ ಅಂತ ಸಂದೇಶ ಶ್ರೀರಾಮದೇವರು ರಾಮನ್ನು ತನ್ನ ನಾಮದಿಂದಲೇ ಕೊಡ್ತಾ ಇದ್ದಾರೆ ಅಂತ ನಾವು ಅರ್ಥ ತಿಳ್ಕೊಬೇಕು. ಸಮುದ್ರ ರಾಜ ಕ್ಷಮೆ ಕೇಳಿ ಶರಣಾದನು. ದುರಭಿಮಾನ ಹೋಯ್ತು. ದುರಭಿಮಾನ ಹೋದರೆ ಸಂಸಾರ ಸಾಗರದ ಆಳಲಿಕ್ಕೆ ಸೇತುವೆಯು ಶ್ರೀರಾಮನಿಂದಲೇ ಅನ್ನೋದು ಕೂಡ ರಾಮ ಅನ್ನೋ ಎರಡು ಅಕ್ಷರಗಳ ನಾಮ ಹೇಳುತ್ತಾ ಇದೇ ಅಂತ ಶ್ರೀ ಸತ್ಯಪುರಾಣ ಚಿತ್ರರು ತೋರಿಸಿಕೊಟ್ಟಿದ್ದಾರೆ. 7ನೇ ಅರ್ಥ ಬಂದು ಮುಂದಿನ ಅಂಚಿಯಲ್ಲಿ ನಿಮಗೆ ನೋಡೋಣ. ಅವಶ್ಯ ರಾಮನವಮಿ 9 ರಾಮಾಯಣ ಓದಿದೆ, ಎಲ್ಲ ಓದ್ರಿ. ಕೇವಲ ಒಳ್ಳಿ ರಾಮಂಬ 2 ಸಪ್ತಕ ಅರ್ಥ ತಿಳ್ಕೊಂಡ್ಬಿಟ್ಟು, ಅದಕ್ಕೆ ಎಷ್ಟು ಅರ್ಥ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಮೇಲೆ ರಾಮಾಯಣ ಪಾರಾಯಣ ಮಾಡಿರಿ, ಹೆಚ್ಚು ಫಲ ನಿಮಗೆ ಸಿಕ್ಕುತ್ತೆ. ರಾಮಂಬ ಪದಕ ಅರ್ಥ ತಿಳ್ಕೊಂಡಿದ್ದಾನ ಹಂಗಂಬೋದು ನಾವು ಅವಶ್ಯ ಓದಿ ತಿಳಿಬೇಕು. 6 ಹೆಸರು ಅರ್ಥಗಳನ್ನ ತಿಳಿಸಿದ್ದೇನೆ. ಎಷ್ಟು ಸಾಧ್ಯ ಆಗ್ತೀಯೋ ನಾಳೆ ಬಾಕಿ ಉಳಿದಲ್ಲಿ 2, 3, 4, 5 ಸಮಯ ಸಮಯಕ್ಕೆ ಅನುಕೂಲವಾಗಿ ನಾನು ತಿಳಿಸ್ತೇನೆ ನಿಮಗೆ. ಹರೆಯ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಅವಶ್ಯ ಕೇಳ್ರಿ, ಎಲ್ಲರೂ ಫಾರ್ವರ್ಡ್ ಮಾಡ್ರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹರೆಯ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.